ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಅಬ್ದುಲ್ ಮತೀನ್ ತಾಹಾ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. 2020ರಿಂದ ತಾಹಾ ತಲೆಮರೆಸ್ಕೊಂಡಿದ್ದ, ವಿದೇಶದಲ್ಲಿ ಇದ್ದಾನೆ ಅಂದ್ಕೊಂಡಿದ್ದಂತಹ ತನಿಖಾ ಸಂಸ್ಥೆಗಳು, ಆದ್ರೆ ನೆರೆ ರಾಜ್ಯ ತಮಿಳುನಾಡಿನ ಚೆನ್ನೈನಲ್ಲಿ ತಾಹಾ ಪತ್ತೆಯಾಗಿದ್ದಾನ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿಗ ಉದ್ಭವ ಆಗ್ತಾ ಇರುವಂತದ್ದು. ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಶಾಕ್ ಎದುರಾಗಿರುವಂತದ್ದು. ಇನ್ನು ಯಾರೀತ ಅಬ್ದುಲ್ ಮತೀನ್ ತಾಹಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ತಾಹಾನ ಗುರುತು ಪತ್ತೆ ಹಚ್ಚಿದ್ದೇ ಒಂದು ಕಡೆ ಕುತೂಹಲಕಾರಿಯಾಗಿದೆ. ಕರ್ನಾಟಕ ಉಗ್ರ ಕೃತ್ಯಗಳ ಹಿಂದಿನ ಮಾಸ್ಟರ್ ಮೈಂಡ್ ಈತ. ಮುಸಾವಿರ್ ಹುಸೇನ್ ಸಾಜಿಬ್ಗಾಗಿ ಹುಡುಕಾಟವನ್ನ ಅಧಿಕಾರಿಗಳು ನಡೆಸ್ತಾ ಇದ್ರು. ಮಸೀದಿಯಲ್ಲಿ ಕ್ಯಾಪ್ ಬಿಟ್ಟು ಹೋಗಿದ್ದಂತಹ ಮುಸಾವಿರ್ ಈ ಕ್ಯಾಪ್ ಮೇಲಿದ್ದಂತಹ ಬಾರ್ಕೋಡ್ ಅನ್ನ ಆಧರಿಸಿ ಇದೀಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಬಾರ್ಕೋಡ್ ಮೂಲಕ ಕಂಪನಿಯನ್ನ ಗುರುತು ಪತ್ತೆಯಾಗಿರುವಂತದ್ದು. ಅದೇ ರೀತಿಯಾಗಿ ಎನ್ಐಎ ಅಧಿಕಾರಿಗಳು ಆತನ ಕೂದಲನ್ನು ಕೂಡ ಸಂಗ್ರಹಿಸಿ DNA ಗೆ ಕಳುಹಿಸಿಕೊಟ್ಟಿದ್ದಾರೆ.